ಇಲ್ಲ ಸರ್, ನಂದಿನ್ನ ಸಿಲೆಬಸ್ ಮುಗ್ದಿಲ್ಲ. ಕೊಟ್ಟಿರ್ತಕ್ಕಂಥ 2 ಗಂಟೆಯಲ್ಲಿ ನಾನು ಕಮ್ಯುನಿಕೇಶನ್ ಮುಗಿಸ್ತೀನ. ಕೇವಲ ರಿವಿಷನ್ ಅಷ್ಟೇ. ಏನಾದ್ರು ಬಾಕಿ ಇದ್ರೆ ಅದನ್ನ ಓದಿ ಮುಗಿತಾ. 2 ದಿನ ರಿವಿಷನ್. ಕಂಪ್ಯೂಟರ್ ಸೇಮ್, ಹಳೇದ್ ಬಾಕಿ ಇತ್ತಾ 1 ದಿನ ಮುಗಿತಾ, 2 ದಿನ ರಿವಿಷನ್. ಟೋಟಲ್ 3ಕ್ಕೂ ಕೂಡ 3 ದಿನ. ಕಮ್ಯುನಿಕೇಶನ್ಗೆ ಜಾಸ್ತಿ ಓದ್ಕೊಡಿ, ಅದು ಓದ್ಬೇಡಿ. ಅದ್ ಬಿಡಿ. ಇವತ್ತಿಂದ ನಾನು ನಾಳೆಯಿಂದ ಏನ್ ಮಾಡ್ತೀರಂದ್ರೆ, ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸಂಚಿಕೆಯಲ್ಲಿ ನಾವು IEO ಗ್ರೂಪ್ ಸಿ ಏನಿದೆಯಲ್ಲ ಎಕ್ಸಾಮ್ಸ್, ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಈ ಎಕ್ಸಾಮ್ಸ್ಗೆ ಕೇವಲ 20 ದಿನ ಮಾತ್ರ ಇದೆ. ಸೊ ಲಾಸ್ಟ್ ಮಿನಿಟ್ ರಿವಿಷನ್ ಯಾವ ರೀತಿ ಇರಬೇಕು, 20 ದಿನಕ್ಕೆ ನಮ್ಮ ಸ್ಟ್ರಾಟಜಿ ಏನಿರಬೇಕು, ನಮ್ಮ ಟೈಮ್ ಟೇಬಲ್ ಏನಿರಬೇಕು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಆ್ಯಂಡ್ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತಮಗೆ. ಸೊ ಮತ್ತೆ ತಡ ಶುರು ಮಾಡ್ತಾ ಹೋಗೋಣ. ತಮ್ಗೆ ಈಗ ಆಲ್ರೆಡಿ ಗೊತ್ತಿದೆ, ಎಕ್ಸಾಮ್ಸ್ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಒಂದು, 12ನೇ ತಾರೀಕು ಶನಿವಾರ, 13ನೇ ತಾರೀಕು ಒಂದಿದೆ. ಸೊ 10ರಿಂದ 11:30ವರೆಗೆ ಒಂದು, ಮತ್ತೆ 2 ಗಂಟೆಯಿಂದ 4 ಗಂಟೆವರೆಗೆ ಒಂದು. ತಮ್ಗೆಲ್ರಿಗೂ ಕೂಡ ಇದು ಗೊತ್ತಿದೆ. ಸೊ ಇನ್ನ ಕೇವಲ 20 ದಿನ ಮಾತ್ರ ಇದೆ. ಸೊ ಆ 20 ದಿನನ ಯಾವ ರೀತಿ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ, ಸೊ ಒಂದಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತು, ಟೈಮ್ ತಮ್ಮ ಸಿಲೆಬಸ್ ಕೂಡ ಆಲ್ರೆಡಿ ನೋಡಿರ್ತೀರಾ. ಸೊ ಬಟ್ ಒಂದ್ಸರ್ತಿ ನೋಡ್ತಾ ಹೋಗೋಣ. ಫಸ್ಟ್ ಪೇಪರ್ 1ನಲ್ಲಿ 100 ಮಾರ್ಕ್ಸ್ ಇರುತ್ತೆ. ಟೈಮ್ ಎಷ್ಟಿರುತ್ತೆ ಅಂದ್ರೆ 1.5 ಗಂಟೆ ಅಷ್ಟೇ. ಕೇವಲ 90 ಮಿನಿಟ್ ಅಷ್ಟೇ ಇರುತ್ತೆ. ಅಷ್ಟರಲ್ಲಿ 100 ಮಾರ್ಕ್ಸ್ಗೆ ನಾವು ಆನ್ಸರ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಫಸ್ಟ್ ಪೇಪರ್. ಸೊ ಅದ್ರಲ್ಲಿ ಮಾಮೂಲಿ ಎಲ್ಲವೂ GS ಪೇಪರ್ 1 ಇರುತ್ತೆ. ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಹಿಸ್ಟ್ರಿ, ಪೊಲಿಟಿ ಎಲ್ಲವೂ ಕೂಡ, ಎಕನಾಮಿ ಎಲ್ಲವೂ ಕೂಡ ಇರ್ತಾ ಹೋಗುತ್ತೆ. ಸೊ ಪೇಪರ್ 1. ದೆನ್ ಪೇಪರ್ 2 ಕೂಡ ತಮ್ಗೆ ಗೊತ್ತಿದೆ. ಏನಂದ್ರೆ ಪತ್ರಿಕೆ 2 ಅಲ್ಲಿ ಸಾಮಾನ್ಯ ಕನ್ನಡಕ್ಕೆ ಜನರಲ್ ಕನ್ನಡ ಏನಿದೆ ಅದಕ್ಕೆ 35 ಅಂಕಗಳು. ಜನರಲ್ ಇಂಗ್ಲಿಷ್, ಸಾಮಾನ್ಯ ಇಂಗ್ಲಿಷ್ ಏನಿದೆ ಅದಕ್ಕೆ 35 ಅಂಕಗಳು. ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ಗೆ 30 ಅಂಕಗಳು. ಟೋಟಲ್ 100 ಮಾರ್ಕ್ಸ್ಗೆ ಪೇಪರ್ 2 ಇರುತ್ತೆ. ಅದು ಕೂಡ 2 hour ತಮಗೆ ಟೈಮ್ ಇರುತ್ತೆ. 2 ಗಂಟೆಗಳಲ್ಲಿ 100 ಮಾರ್ಕ್ಸ್ಗೆ ಬರೀತಾ ಹೋಗ್ಬೇಕು. 100 GS, 100 ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಸೊ ಈ ಲಾಸ್ಟ್ 20 ಡೇಸ್ ಇರೋದ್ರಿಂದ ಇದೆಲ್ಲವೂ ಕೂಡ ತಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಎಷ್ಟು ದಿನ ಪ್ರಿಪ್ರೇಷನ್ ಅನ್ನ ಮಾಡಿರಲ್ಲ. ಬಟ್ ನಮಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ಈ ಪಾರ್ಟ್ ಇಂಪಾರ್ಟೆಂಟ್, ಸ್ಟ್ರಾಟಜಿ ಅಂಡ್ ಟೈಮ್ ಟೇಬಲ್. ಸೊ ನಮ್ಮ ಸ್ಟ್ರಾಟಜಿ ಹೇಗಿರ್ಬೇಕು, ನಮ್ಮ ಟೈಮ್ ಟೇಬಲ್ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋದ್ರೆ, ಕೇವಲ ಇರ್ತಕ್ಕಂಥದ್ದು 20 ಡೇಸ್ ಅಷ್ಟೇ. ಸೊ ಫಸ್ಟ್ ಆಫ್ ಆಲ್ ಈ 20 ಡೇಸ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಡಿ. ಕರೆಂಟ್ ಅಫೇರ್ಸ್ ಬೇಡ. ಇರ್ತಕ್ಕಂಥದ್ದೇ 20 ಡೇಸ್. ಯಾಕೆ ಬೇಡ ಅಂದ್ರೆ, ಕರೆಂಟ್ ಅಫೇರ್ಸ್ ಎಲ್ಲಿಂದ ಬೇಕಾದ್ರೂ ಅವ್ನು ಕೇಳ್ಬೋದು. ಅದೊಂಥರ ಸಾಗರ ಇದ್ದಂತೆ, ಸಮುದ್ರ ಇದ್ದಂತೆ. ಅಲ್ಲಿ ಎಲ್ಲಾದ್ರೂ ಒಂದೊಂದೇ ಸ್ವಲ್ಪ ಹನಿಗಳನ್ನ ಇಟ್ಕೊಂಡ್ ಆಗ್ತಾನೆ. ಅದೇ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಸೊ ಅದು ತುಂಬಾ ವಾಸ್ಟ್ ಇರುತ್ತೆ. 20 ಡೇಸ್ ಅಲ್ಲಿ ಬೇಡ, ಕವರ್ ಆಗಲ್ಲ. ಇದು ಹೆಂಗಾಗುತ್ತೆ ಅಂದ್ರೆ, ಬೆಟ್ಟವನ್ನ ದೊಗೆದು ಇಲಿ ಹಿಡಿತಕ್ಕಂತಹ ಕೆಲಸ ಆಗುತ್ತೆ. ಅಷ್ಟೇ ಎಫರ್ಟ್ ಹಾಕಿ ಅಷ್ಟೇ ಇಷ್ಟು ಕರೆಂಟ್ ಅಫೇರ್ಸ್ ಬೇಡ. ಕರೆಂಟ್ ಅಫೇರ್ಸ್ ಬರುತ್ತೆ ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಮ್ಯಾಕ್ಸಿಮಮ್ 10% ಆರ್ 15% ಅಷ್ಟೇ ಇರುತ್ತೆ. ಇನ್ 85% ಏನಿದೆ ನಿಮ್ಮ ಸ್ಟಾರ್ಟಿಂಗ್ ಇಂದಾನೆ ಬಂದಿರತಕ್ಕಂಥದ್ದು. ಸೊ 20 ಡೇಸ್ ಕರೆಂಟ್ ಅಫೇರ್ಸ್ ಬೇಡ. ದಟ್ಸ್ ಇಟ್. ಅಂಡ್ ಸೆಕೆಂಡ್ ಒನ್, ಟೆಸ್ಟ್ ಸೀರೀಸ್. ಸರ್ ನೋಡಿ, ಟೆಸ್ಟ್ ಸೀರೀಸ್ ಮಾರ್ಕೆಟ್ ಅಲ್ಲಿ ತುಂಬಾ ಸಿಗ್ತಾ ಹೋಗ್ತಿದಾವೆ. ಜೊತೆಗೆ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ದಾರೆ ಟೆಸ್ಟ್ ಸೀರೀಸ್ ಅನ್ನ ಬರೆದ್ರೆ ಮಾತ್ರ ಪಾಸ್ ಆಗೋದು ಅಂತ. ಟೆಸ್ಟ್ ಸೀರೀಸ್ಗೆ ರಿಯಾಲಿಟಿ ಹೇಳ್ತೀನಿ ಕೇಳಿ. ಯಾವ್ದೇ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೊಳ್ಳಿ, ಅಲ್ಲದು ಇಲ್ಲದು ಕಾಪಿ ಮಾಡಿರ್ತಾರೆ, ಹಾಕಿರ್ತಾರೆ. ದಟ್ಸ್ ಓಕೆ, ಅದು ಬೇಡ. ನಮ್ದು ಈ ಕ್ಲಾಸ್ ಅಲ್ಲಿ ಅದು ಮ್ಯಾಟ್ರ್ ಬೇಡ. ಬಟ್ 2 ರೀತಿಯ ವಿದ್ಯಾರ್ಥಿಗಳು ಇರ್ತಾರೆ ಟೆಸ್ಟ್ ಸೀರೀಸ್ ಅಲ್ಲಿ. ಒಬ್ರು ಕಂಪ್ಲೀಟ್ ಮುಗಿಸಿರ್ತಾರೆ, ಕಂಪ್ಲೀಟ್ ಮಾಡಿರ್ತಾರೆ ತಮ್ಮ ಸಿಲೆಬಸ್ ಅನ್ನ. ಅಟ್ಲೀಸ್ಟ್ 3 ರಿವಿಷನ್ ಆಗಿದ್ಯಾ ತಮ್ದು, ಕಂಪ್ಲೀಟ್ ಮಾಡಿ 3 ರಿವಿಷನ್ ಆಗಿದ್ಯಾ ಕಮ್ಯುನಿಕೇಶನ್ ಅಂಡ್ ಪೇಪರ್ 1 GS ಪೇಪರ್. ಇದೆರಡು 3 ರಿವಿಷನ್ ಆಗಿದ್ರೆ, 3 ಟೈಮ್ಸ್ ಓದಿದ್ದೀರಾ ತಾವು ಅಂದ್ರೆ ನೀವು ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಮಾಡಿ. ಬಟ್ ಟೆಸ್ಟ್ ಸೀರೀಸ್ ಎಷ್ಟು ಅಟೆಂಡ್ ಮಾಡ್ಬೇಕು ತಾವುಗಳು? 3 GSಗೆ, 3 ಕಮ್ಯುನಿಕೇಶನ್ಗೆ. ದೆನ್ ಕಮ್ಯುನಿಕೇಶನ್ಗೆ ಎಷ್ಟು ರೈಟ್ ಆಗಿದಾವೆ, GS ಅಲ್ಲಿ ಎಷ್ಟು ಸರಿಯಾಗಿದ್ದಾವೆ, ಇದನ್ನ ಹೊರತುಪಡಿಸಿ ಎಲ್ಲೆಲ್ಲಿ ರಾಂಗ್ ಮಾಡಿದಿರಲ್ವಾ ಆ ಕ್ವಶನ್ಸ್ ತೆಗೆದುಕೊಂಡು ತಾವೇನು ಓದಿರ್ತಿರಲ್ವಾ ಆ ಸೋರ್ಸ್ ಇಂದ ರಿವಿಷನ್ ಮಾಡ್ತಾ ಬನ್ನಿ. ಸೊ 3 ಸಾಕು. 3 ಕಮ್ಯುನಿಕೇಶನ್ಗೆ, 3 GSಗೆ ಸಾಕು. ಇಲ್ಲ ಸರ್, ನಂದಿನ್ನ ಸಿಲೆಬಸ್ ಮುಗ್ದಿಲ್ಲ ಅನ್ನೋರು, ಅಂಡ್ ಸಿಲೆಬಸ್ ಅಷ್ಟೇ ಮುಗ್ದಿದೆ ಸರ್, 1 ರಿವಿಷನ್ ಆಗಿದೆ ಅಷ್ಟೇ ಅನ್ನೋರು, ಅಪ್ ಟು 3 to 4 ರಿವಿಷನ್ ಆಗಿಲ್ಲ ಅಂದ್ರೆ ಟೆಸ್ಟ್ ಸೀರೀಸ್ ಕಡೆ ನೀವು ಹೋಗ್ಲೇಬೇಡಿ. ಸೊ ತಾವು ಫಸ್ಟ್ ಸಿಲೆಬಸ್ ಕಡೆ ಗಮನವನ್ನ ಕೊಡ್ತಾ ಬನ್ನಿ.
ಟೈಮ್ ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಕಮ್ಯುನಿಕೇಶನ್, ಒಂದು GS ಟೆಸ್ಟ್ ಸೀರೀಸ್ ಅನ್ನು ಯಾವ್ದಾದ್ರು ಸಿಗುತ್ತೆ ಗ್ರೂಪಲ್ಲಿ ಫ್ರೀ ಆಗಿ, ಅದನ್ನ ತೆಗೆದುಕೊಂಡು ಜಸ್ಟ್ ಟೈಮ್ ಮ್ಯಾನೇಜ್ಮೆಂಟಿಗೆ ಮಾತ್ರ ನೋಡ್ತಾ ಹೋಗಿ. ಕೊಟ್ಟಿರ್ತಕ್ಕಂಥ 2 ಗಂಟೆಯಲ್ಲಿ ನಾನು ಕಮ್ಯುನಿಕೇಶನ್ ಮುಗಿಸ್ತೀನಾ, ಕೊಟ್ಟಿರ್ತಕ್ಕಂಥ 1.5 ಗಂಟೆಯಲ್ಲಿ ಮುಗಿಸ್ತೀನಾ, ಜಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟೇ. ತಲೆನೇ ಕೆಡಿಸ್ಕೋಬೇಡಿ. ನಿಮ್ಮ ಫೋಕಸ್ ನೀವ್ ಯಾರು ಓದಿರಲ್ಲ ಅಥವಾ ರಿವಿಷನ್ ಮಾಡಿರಲ್ವಲ್ಲ, ಕೇವಲ ರಿವಿಷನ್ ಅಷ್ಟೇ. ಕ್ಲಿಯರ್? ಟೆಸ್ಟ್ ಸೀರೀಸ್ ಕ್ಲಿಯರ್, ಕರೆಂಟ್ ಅಫೇರ್ಸ್ ಕ್ಲಿಯರ್. ನೆಕ್ಸ್ಟ್, ತುಂಬಾ ಅರಿ ಮಾಡಬೇಡಿ, ಪ್ಲಾನ್ ಕ್ಲಿಯರ್ ಆಗಿರ್ಲಿ. ಸೊ ಈಗ ನಾನು ಟೈಮ್ ಟೇಬಲ್ ಅನ್ನ ಹೇಳ್ತಾ ಬರ್ತೀನಿ. ನಮ್ಗೆ ಇರ್ತಕ್ಕಂಥದ್ದು ಕೇವಲ 20 days. ಅದನ್ನ ಎಫೆಕ್ಟಿವ್ ಆಗಿ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅಂದ್ರೆ, ಫಸ್ಟ್ ಕಮ್ಯುನಿಕೇಶನ್ ಪೇಪರಿಗೆ ಬನ್ನಿ. ಕೆಲವರು ಹೇಳ್ತಾರೆ ಕಮ್ಯುನಿಕೇಶನ್ಗೆ ಜಾಸ್ತಿ ಓದ್ಕೊಡಿ, ಅದು ಓದ್ಬೇಡಿ. ಅದ್ಬಿಡಿ. ಇವತ್ತಿಂದ ನಾನು ನಾಳೆಯಿಂದ ಏನ್ ಮಾಡ್ತೀರಾ ಅಂದ್ರೆ, ಫಸ್ಟ್ ಕಮ್ಯುನಿಕೇಶನ್ ಕನ್ನಡ ನಂಬರ್ 1, ನಂಬರ್ 2 ಇಂಗ್ಲಿಷ್, ಅಂಡ್ ನಂಬರ್ 3 ಕಂಪ್ಯೂಟರ್. ಸೊ ನಾವು ಇರೋ 20 ದಿನದಲ್ಲಿ GS 1 ಮುಟ್ಟಬೇಕು, GS 2 ಕೂಡ ರಿವಿಷನ್ ಮಾಡಲೇಬೇಕು. ಆ ರೀತಿ ನಿಮ್ಗೆ ಒಂದು ಟೈಮ್ ಟೇಬಲ್ ಅನ್ನ ಕೊಡ್ತೀನಿ, ಫಾಲೋ ಮಾಡ್ತಾ ಬನ್ನಿ. ನೋಡಿ, ಕನ್ನಡಕ್ಕೆ ಆಲ್ರೆಡಿ ಓದಿರೋ ರಿವಿಷನ್ ಮಾಡಿ. ಕನ್ನಡಕ್ಕೆ ಏನ್ ಮಾಡ್ತೀರಾ, ನಾಳೆ 22, 22, 23, 24 3 ದಿನ ಕನ್ನಡಕ್ಕೆ ಕೊಡಿ. ಇಂಗ್ಲಿಷ್ಗೆ 25, 26, 27 ಇದು 3 ದಿನ ಇಂಗ್ಲಿಷ್ ಕೊಡಿ. 28, 29, 30 ಅಲ್ಲಿಗೆ ಜೂನ್ ಮುಗಿಯುತ್ತೆ. ಈ ಮಂತ್ ಎಂಡಿಂಗ್ ಅಷ್ಟರಲ್ಲಿ 1 ಬಾರಿ ರಿವಿಷನ್ ಆಗಿರುತ್ತೆ ತಮ್ದು ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್. ಸೊ ಇದನ್ನ ಆಲ್ರೆಡಿ ಓದಿರ್ತೀರಿ. ಯಾವ್ಯಾವ್ದನ್ನ ಆ 3 ದಿನದಲ್ಲಿ ಯಾವ್ಯಾವ್ದನ್ನ ನೀವು ಲಾಸ್ಟ್ ಟೈಮ್ ಓದ್ಲಿಕ್ಕೆ ಬಿಟ್ಟಿದ್ದೀರಲ್ವಾ, ಅದು ಫಸ್ಟ್ ಮಾಡಿ. ನಂತರ ಹಳೇದ್ ಬಿಟ್ಟಿರೋದು ಬ್ಯಾಕಪ್ ಕ್ಲಿಯರ್ ಆಯ್ತಲ್ಲ ಕನ್ನಡದ್ದು, ಅದಾದ ನಂತರ ಅದ್ರಲ್ಲಿ ಇಂಪಾರ್ಟೆಂಟ್ ಅಂತ ಏನ್ ಅನ್ನಿಸ್ತು ನಿಮ್ಗೆ, ಅದನ್ನ 2 ದಿನದಲ್ಲಿ ರಿವಿಷನ್ ಮಾಡಿ. ಸೇಮ್ ಇಂಗ್ಲಿಷ್ ಕೂಡ ಅಷ್ಟೇ, ಏನಾದ್ರು ಬಾಕಿ ಇದ್ರೆ ಅದನ್ನ ಓದಿ, ಮುಗಿತಾ 2 ದಿನ ರಿವಿಷನ್. ಕಂಪ್ಯೂಟರ್ ಸೇಮ್, ಹಳೇದ್ ಬಾಕಿ ಇತ್ತಾ 1 ದಿನ, ಮುಗಿತಾ 2 ದಿನ ರಿವಿಷನ್. ಟೋಟಲ್ 3ಕ್ಕೂ ಕೂಡ 3 ದಿನ 9 days ಆಯ್ತು ಕಮ್ಯುನಿಕೇಶನ್ ಪೇಪರ್ಗೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಇದಾದ ನಂತರ ಪೇಪರ್ 1ಗೆ ಬರ್ತಾ ಹೋಗೋಣ. ಈಗ ಪೇಪರ್ 1ಗೆ ಬರ್ತಾ ಹೋಗೋಣ. ಪೇಪರ್ 1 ನಲ್ಲಿ ಕಂಪ್ಲೀಟ್ ಎಲ್ಲವನ್ನು ಕೂಡ ನಾವು ಮುಗಿಸ್ಲಿಕ್ಕೆ ಆಗಲ್ಲ ಈಗ, ಯಾಕಂದ್ರೆ GS ಓದ್ಲಿಕ್ಕೆ ತುಂಬಾ ದಿನ ಬೇಕು. ಬಟ್ ರಿವಿಷನ್ ಮಾಡೋದು ಯಾವ ರೀತಿ ಅಂದ್ರೆ, ಫಸ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನ. ಸೆಕೆಂಡ್, ಭಾರತದ ಭೂಗೋಳಶಾಸ್ತ್ರ. ಥರ್ಡ್ ಒನ್, ಕರ್ನಾಟಕದ ಭೂಗೋಳಶಾಸ್ತ್ರ ಅಂದ್ರೆ ಕರ್ನಾಟಕ ಜಿಯೋಗ್ರಫಿ. ಫೋರ್ತ್ ಒನ್, ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ ಎಕಾನಮಿ. ಸೊ ತಾವುಗಳು ಇಷ್ಟನ್ನ ಒಂದೊಂದು ದಿನದಲ್ಲಿ ರಿವಿಷನ್ ಮಾಡ್ಬೇಕು, ಜಾಸ್ತಿ ಟೈಮ್ ಇಲ್ಲ. ಒಂದಿನದಲ್ಲಿ ಹೆಂಗ್ ಸರ್ ಮಾಡೋದು, ಸಿಂಪಲ್ ರೀ. ಕಾನ್ಸ್ಟಿಟ್ಯೂಷನ್ ಒಂದಿನದಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ, 20% ಸಿಲೆಬಸ್ ಅಲ್ಲಿ 80% ಕ್ವಶನ್ ಬರುತ್ತೆ. ಸೊ ಯಾವ್ಯಾವ್ದು ಅಂದ್ರೆ, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಅದಾದ ನಂತರ ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ರಚನೆ. ಅದಾದ ನಂತರ ಹಿಸ್ಟೋರಿಕಲ್ ಬ್ಯಾಕ್ ಗ್ರೌಂಡ್, ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ. ಇದಾದ ನಂತರ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಯವರು. ಇದು ಬಿಟ್ರೆ ಪಾರ್ಲಿಮೆಂಟ್ ನೋಡಿ, ಸ್ಟೇಟ್ ಲೆಜಿಸ್ಲೇಚರ್, ಸಂಸತ್ತು ಮತ್ತೆ ರಾಜ್ಯ ಶಾಸಕಾಂಗ. ಇಷ್ಟು ನೋಡಿ, ಒಂದಿನಕ್ಕೆ ಇಷ್ಟೇ ರಿವಿಷನ್ ಮಾಡ್ಲಿಕ್ಕೆ ಆಗೋದು, ಜಾಸ್ತಿ ಆಗಲ್ಲ. ಪಟ ಬೇಗ ರಿವಿಷನ್ ಮಾಡ್ತಾ ಬನ್ನಿ, ಇಷ್ಟು ಸಾಕು. ಎಲ್ಲವೂ ಮುಗಿಸ್ಲಿಕ್ಕೆ ಆಗಲ್ಲ. ಈಗ ನಾನು ಶಾರ್ಟ್ ಕಟ್ ಯಾವುದೇ ಕಡೆಗೂ ನಮ್ಮ ಸ್ಟೂಡೆಂಟ್ಸ್ ಕೇಳಲ್ಲ, ಬಟ್ ಇರೋ 20 days ಅಲ್ಲಿ ಅಷ್ಟೇ ಆಗೋದು, ಏನು ಮಾಡ್ಲಿಕ್ಕೆ ಆಗಲ್ಲ. ಬಿಫೋರ್ ಆಗಿದ್ರೆ ನಾನು ಎಲ್ಲವನ್ನು ಕೂಡ ನಾನು ಓದಿಸ್ಕೊಂಡ್ ಬರ್ತಾ ಇದ್ದೀನಿ ನನ್ನ ಕ್ಲಾಸಸ್ ಅಲ್ಲಿ. ಈಚ್ ಅಂಡ್ ಎವರಿ ಪೇಜಸ್ ನಿಮ್ಮ ಬುಕ್ಕಿಗಿಂತಲೂ ಜಾಸ್ತಿ ನಮ್ಮ ಕ್ಲಾಸಲ್ಲಿ ನಾವು ಕೊಡ್ತಾ ಇದ್ದೀವಿ. ಸೊ ದೆನ್ ಭಾರತದ ಭೂಗೋಳಶಾಸ್ತ್ರ, ಇದರಲ್ಲೂ ಅಷ್ಟೇ ಇಂಡಿಯನ್ ಜಿಯೋಗ್ರಫಿ ಓದ್ತಾ ಬನ್ನಿ. ಅದರಲ್ಲಿ ಈ ಸಾಯಿಲ್ ಆಗಿರ್ಬೋದು, ಈ ಮಿನಿರಲ್ಸ್ ಆಗಿರ್ಬೋದು, ಇಂಡಿಯನ್ ಮ್ಯಾಪಿಂಗ್ ಆಗಿರ್ಬೋದು, ಅಥವಾ ರಾಕ್ಸ್ ಆಗಿರ್ಬೋದು, ಅಂದ್ರೆ ಮಣ್ಣುಗಳು, ನಮ್ಮ
ಅರಣ್ಯ ಪ್ರದೇಶದ ವಿಧಗಳು, ಮಣ್ಣುಗಳ ವಿಧಗಳು, ಅದಾದ ನಂತರ ಬಂಡೆಗಳ ವಿಧಗಳು, ಭಾರತದ ಭೂಗೋಳಶಾಸ್ತ್ರ ಬೇಸಿಕ್ಸ್, ಇದೆಲ್ಲವನ್ನು ಕೂಡ ಕವರ್ ಮಾಡ್ಕೊಳ್ಳಿ ಒಂದಿನಕ್ಕೆ. ನೆಕ್ಸ್ಟ್ ಅಗೇನ್ ಕರ್ನಾಟಕ ಜಿಯೋಗ್ರಫಿ, ಅದನ್ನ ರಿವಿಷನ್ ಮಾಡ್ಕೊಳ್ಳಿ, ಏನು ಓದಿದ್ದೀರಾ ಅದು. ದೆನ್ ಮಾಡರ್ನ್ ಹಿಸ್ಟ್ರಿ, ಆಧುನಿಕ ಭಾರತದನ್ನ ಅಟ್ಲೀಸ್ಟ್ ಸಮ್ಮರಿನ ಪಟ 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 ಬೇಗ ರಿವಿಷನ್ ಮಾಡ್ತಾ ಬನ್ನಿ. ಇದು ಒನ್ ಡೇ, ಎಲ್ಲವೂ ಕೂಡ ಒಂದೊಂದೇ. ಮೆಂಟಲ್ ಎಬಿಲಿಟಿ ತಾವೀಗ ಆಲ್ರೆಡಿ ಏನು ಓದಿರ್ತಿರಲ್ವಾ ಅದನ್ನೇ ಒಂದಿನದಲ್ಲಿ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ನಾನು ಓದಿಲ್ಲ ಅಂತಕ್ಕಂಥ ಗಿಲ್ಟ್ ಇರುತ್ತೆ. ದೆನ್ ಲಾಸ್ಟ್ಗೆ ಎಕನಾಮಿನಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಏನು ಓದ್ತಿರ ತಾವು, ಇನ್ಫ್ಲೇಷನ್, ಹಣದುಬ್ಬರವನ್ನು ಬಿಟ್ರೆ ಮಾನಿಟರಿ ಪಾಲಿಸಿ, ಫಿಸ್ಕಲ್ ಪಾಲಿಸಿ, ಕೋಶೀಯ ನೀತಿ ಮತ್ತೆ ವಿತ್ತೀಯ ನೀತಿ. ನೆಕ್ಸ್ಟ್ RBI ಅಂಡ್ RBI ಫಂಕ್ಷನ್ಸ್, RBI ಮತ್ತೆ RBI ನ ಕಾರ್ಯಗಳು. ಇದು ಬಿಟ್ರೆ ನಿಮ್ಗೆ ಮನಿ ಮಾರ್ಕೆಟು, ಕ್ಯಾಪಿಟಲ್ ಮಾರ್ಕೆಟು, ಹಣದ ಮಾರುಕಟ್ಟೆ, ಬಂಡವಾಳದ ಮಾರುಕಟ್ಟೆ. ಸೊ ಈ ರೀತಿ ಇಂಪಾರ್ಟೆಂಟ್ ಏನಿರ್ತಾವಲ್ವ ಇದನ್ನ ತಾವುಗಳು ನೋಡ್ಕೊಂಡು ಬರ್ಬೇಕಾಗತ್ತೆ. ಸೊ ಅದನ್ನ ಬಿಟ್ರೆ ಗೌರ್ಮೆಂಟ್ ಬಜೆಟಿಂಗ್ ಕಾನ್ಸೆಪ್ಟ್ ಇದೆಯಲ್ವಾ, ಅಂದ್ರೆ ರೆವಿನ್ಯೂ ಬಜೆಟ್ ಅಂದ್ರೆ ಏನು, ಕ್ಯಾಪಿಟಲ್ ಬಜೆಟ್ ಅಂದ್ರೆ ಏನು, ಅಂದ್ರೆ ರಾಜಸ್ವ ವೆಚ್ಚ ಅಂದ್ರೆ ಏನು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚ ಅಂದ್ರೆ ಏನು, ಈ ರೀತಿ ಬೇಸಿಕ್ಸ್ ಅದೊಂದು ಚಾಪ್ಟರ್ನ ಓದ್ತಾ ಬನ್ನಿ. ಇಷ್ಟೇ ಮಾಡ್ಲಿಕ್ಕೆ ಆಗೋದು ಆ ಟೈಮಲ್ಲಿ, ಬೇರೆ ಏನೂ ಆಗಲ್ಲ. ಸೊ ಇದಕ್ಕೆ ಎಷ್ಟು ದಿನ ಆಗುತ್ತೆ ನೋಡಿ, 1 2 3 4 5 6, ಅಲ್ಲಿಗೆ 6 ದಿನ ಆಯ್ತಲ್ವಾ. 1ನೇ ತಾರೀಕು ಜೂನ್, 1ನೇ ತಾರೀಕು ಜೂನ್, 2ನೇ ತಾರೀಕು ಜೂನ್, ಜುಲೈ 1, ಜುಲೈ 2, ಜುಲೈ 3, ಜುಲೈ 4, ಮೆಂಟಲ್ ಎಬಿಲಿಟಿ ಜುಲೈ 5, ಎಕನಾಮಿ ಜುಲೈ 6. ಸೊ ಎಕ್ಸಾಮ್ 12ನೇ ತಾರೀಕು ಶುರು, ಇನ್ನ 6 ಡೇಸ್ ಟೈಮ್ ಸಿಕ್ತು. ಆ 6 ಡೇಸ್ ಅಲ್ಲಿ ಏನ್ ಸರ್ ಮಾಡೋಣ ನಾವು, ಸಿಂಪಲ್. ಆ 6 ಡೇಸ್ ಅಲ್ಲಿ ಅಗೈನ್ ಕಮ್ಯುನಿಕೇಶನ್ ಬನ್ನಿ. ಕಮ್ಯುನಿಕೇಶನ್ಸ್ ಅಲ್ಲಿ ಸ್ಕೋರ್ ಜಾಸ್ತಿ ಮಾಡಕ್ ಅದೇ ಆಗೋದು, GS ಅಲ್ಲಿ ಆಗಲ್ಲ. ಸೊ ಕಮ್ಯುನಿಕೇಶನ್ ಬಂದು ಆಲ್ರೆಡಿ ಒಂದು ರಿವಿಷನ್ ಆಗಿರುತ್ತೆ 3 ದಿನಕ್ಕೆ. ಈಗ ಏನ್ ಮಾಡ್ಬೇಕು ಅಂದ್ರೆ ಕನ್ನಡ ಒಂದೇ, ಯಾವಾಗ, 7ನೇ ತಾರೀಕು ಜೂನು, ಕನ್ನಡ 1. ದೆನ್ ಅದಾದ ನಂತರ ಇಂಗ್ಲಿಷ್ 8ನೇ ತಾರೀಕು ಜೂನ್, ಇಂಗ್ಲಿಷ್. ದೆನ್ ಕಂಪ್ಯೂಟರು 9ನೇ ತಾರೀಕು ಜೂನ್. ಅಲ್ಲಿ 10ನೇ ತಾರೀಕು ಗ್ಯಾಪ್ ಇರುತ್ತೆ, ಖಾಲಿ ಇರುತ್ತೆ. 10, 11 ಗ್ಯಾಪ್ ಖಾಲಿ ಇರುತ್ತೆ. ಆ 2 ದಿನ ಏನ್ ಮಾಡ್ತೀರಾ ಅಂದ್ರೆ, ನೀವು GS ಅಲ್ಲಿ ಯಾವ್ದಾದ್ರು ಓದಿಲ್ಲ ಅನ್ಸಿದ್ರೆ, ಇಲ್ಲ ನಾನು GS ಓದಿದ್ದೀನಿ ಸರ್, ಅಥವಾ ನಾನು ಜಾಸ್ತಿ ಬೇಕಾಗಿಲ್ಲ ಸರ್ ಅದು ಅಂದ್ರೆ, ಆ 2 ದಿನ ಉಳಿಯುತ್ತೆ. ಯಾವಾಗ, 10ನೇ ತಾರೀಕು ಮತ್ತೆ 11ನೇ ತಾರೀಕು. ಆ 2 ದಿನವನ್ನ ಅಗೇನ್ ನೀವು ಕಮ್ಯುನಿಕೇಶನ್ಗಾದ್ರೂ ಕೊಡ್ಲಿ, ಅಥವಾ ತಾವು ಏನಾದ್ರು GS ಅಲ್ಲಿ ಯಾವ್ದಾದ್ರು ವೀಕ್ ಇದ್ದೀರಾ, ಅಥವಾ GS ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಿಟ್ಟಿದ್ದೀವಿ ಅಂದ್ರೆ ಅದನ್ನಾದ್ರೂ ಓದ್ಕೊಳ್ಳಿ. ಇಲ್ಲ ನಾವು ಸೈನ್ಸ್ ಇಲ್ಲಿ ಓದಿಲ್ಲ ಅಲ್ವಾ, ಒಂದಿನ ಬೇಸಿಕ್ ಸೈನ್ಸ್ ಓದ್ಕೊಳ್ಳಿ, ಇನ್ನೊಂದ್ ದಿನ ಮಿಕ್ಕುತ್ತೆ ಅದನ್ನ GS ಯಾವ್ದಾದ್ರು ಕೊಟ್ಕೊಳ್ಳಿ, ಅಥವಾ ಕಮ್ಯುನಿಕೇಶನ್ಗೆ ಕೊಡಿ. ಅಲ್ಲಿಗೆ ಬರುತ್ತೆ 12ನೇ ತಾರೀಕು. ಸೊ ಎಕ್ಸಾಮ್ ಅನ್ನ ಹೋಗಿ ಬರೀತಾ ಬನ್ನಿ. ಅಂಡ್ ಬಿಲೀವ್ ಮಿ, ಯಾರು ಕೂಡ ಯಾವುದೇ ಎಕ್ಸಾಮ್ ಆಗಲಿ 100% ಸಿಲೆಬಸ್ ಅನ್ನ ಯಾರು ಮುಗಿಸಿರಲ್ಲ. ಫಸ್ಟ್ ಆಫ್ ಆಲ್ 100% ಸಿಲೆಬಸ್ ಅಂದ್ರೆ ಏನು ಅಂತಾನೆ ಯಾವ ಸಿಲೆಬಸ್ ಅಲ್ಲೂ ಕೊಟ್ಟಿರಲ್ಲ. ಸೊ ನಾವೀಗೇನ್ ಮಾಡ್ಬೇಕು, ಮ್ಯಾಕ್ಸಿಮಮ್ ಕವರ್ ಮಾಡ್ತಾ ಬರ್ಬೇಕು, ಮ್ಯಾಕ್ಸಿಮಮ್ ಏರಿಯಾವನ್ನ ಕವರ್ ಮಾಡ್ತಾ ಬರ್ಬೇಕು. ಅಂಡ್ ಆಲ್ ದ ಬೆಸ್ಟ್. ಐ ಹೋಪ್ 20 ಡೇಸ್ಗೆ ಇಷ್ಟು ಸಾಕು. ನಾನು ಬೇರೆ ಯಾವ್ದು ಎಕ್ಸಾಮ್ಸ್ಗೆ ಶಾರ್ಟ್ ಕಟ್ ಅನ್ನ ಹೇಳ್ಕೊಡಲ್ಲ, ಬಟ್ ಈಗ ಟೈಮ್ ಇಲ್ಲ. ಸೊ ದಯವಿಟ್ಟು ಇದನ್ನ ನೋಡ್ತಾ ಬನ್ನಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರು ಬರೀತಾ ಇದ್ರೆ ಅವ್ರಿಗೆ ಇದನ್ನ ಈ ಒಂದು ಶೇರ್ ಮಾಡ್ತಾ ಬನ್ನಿ. ಸೊ ಅದಾದ ನಂತರ ತಮ್ಗೇನಾದ್ರು ಈ ಎಕ್ಸಾಮ್ ಆದ ನಂತರ ಅಥವಾ ಈ ಎಕ್ಸಾಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಮ್ಮ ಕೋರ್ಸಸ್ ಇದಾವೆ ನೋಡಿ. ESI PSI ಕಂಪ್ಲೀಟ್ ಕೋರ್ಸ್ 4444, KS FD FD SD FD 3555, ಪೊಲೀಸ್ ಕಾನ್ಸ್ಟೇಬಲ್ 3333, ಈ ರೀತಿಯ ಕೋರ್ಸ್ಗಳು ಇದಾವೆ. ಮತ್ತೆ UPSC ಫೌಂಡೇಶನ್ ಮತ್ತೆ ಮೆಂಟರ್ಶಿಪ್ 4999, ಸಿಂಗಲ್ ಕೋರ್ಸ್ಗಳು ಕೂಡ ಇದಾವೆ 699, 499, ಎಕನಾಮಿ, ಸೈನ್ಸ್ ಅಂಡ್ ಟೆಕ್, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಇದೆಲ್ಲ. ನೆಕ್ಸ್ಟ್ PSI ಪೇಪರ್ 1 ಅಷ್ಟೇ ಬೇಕು ಅಂದ್ರೆ 1499. ಸೊ ಇದೆಲ್ಲವೂ ಕೂಡ ಅಡ್ಮಿಷನ್ ತಗೋಬೇಕಂದ್ರೆ ಪ್ರೇಮ್ಸ್ ಕ್ಲಾಸಸ್ ಅಂತ ಹೇಳಿ ಒಂದು ಗೂಗಲ್ ಪ್ಲೇ ನಲ್ಲಿ ಆಪ್ ಇರುತ್ತೆ, ಅದನ್ನಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಗೊತ್ತಾಗ್ಲಿಲ್ಲ ಅಂದ್ರೆ ಈ ನಂಬರ್ಗೆ ಮೆಸೇಜ್ ಮಾಡಿ. ಫ್ರೀ ಇದ್ದಾಗ ನಾನು ಅಥವಾ ನಮ್ಮ ಟೀಮ್ ಇಬ್ಬರೊಬ್ಬರು ರಿಪ್ಲೈ ಮಾಡ್ತೀವಿ. ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅನ್ನ ಮಾಡ್ತಾ ಬನ್ನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಹೋಗೋಣ. ಹ್ಯಾವ್ ಎ ನೈಸ್ ಡೇ.